ಆತ್ಮೀಯರಿಗೆಲ್ಲ ನಮಸ್ಕಾರ. ಹಾರುಗೆರಿ ಧ್ವನಿ ಪ್ರಸ್ತುತಪಡಿಸುವ ವಾರಕ್ಕೊಬ್ಬ ವಾರಸುದಾರ. ಈ ವಾರದ ವಾರಕ್ಕೊಬ್ಬ ವಾರಸುದಾರರು ಶ್ರೀ ರಾಮಣ್ಣ ಎಂ ಗಸ್ತಿ. ಹಾರುಗೆರಿ ಪಟ್ಟಣಕ್ಕೆ ಪ್ರಪ್ರಥಮ ಬಾರಿಗೆ ಗಣತವೆತ್ತ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಪ್ರಶಸ್ತಿಯಾದ ಶ್ರೀ ವಾಲ್ಮೀಕಿ ಪ್ರಶಸ್ತಿಯನ್ನು 2024ನೇ ಸಾಲಿನ ಪ್ರಶಸ್ತಿಯನ್ನು ತಂದುಕೊಟ್ಟ ಕೀರ್ತಿ ಶ್ರೀ ರಾಮಣ್ಣ ಗಸ್ತಿ ಅವರಿಗೆ ಸಲ್ಲುತ್ತದೆ. 1991-92ನೇ ಸಾಲಿನಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಶಿಕ್ಷಣ ಸಂಸ್ಥೆಯನ್ನ ಹುಟ್ಟು ಹಾಕುವುದರ ಮೂಲಕ ಶಿಕ್ಷಣ ಕ್ರಾಂತಿಗೆ ಹೆಜ್ಜೆ ಇಟ್ಟವರು. ಸಿಪಿಇಡಿ ದೈಹಿಕ ಶಿಕ್ಷಣ ವಿಭಾಗವನ್ನ ಪ್ರಾರಂಭಿಸುವುದರ ಮೂಲಕ ಅನೇಕ ಜನ ಸರ್ಕಾರಿ ನೌಕರಿಯೊಂದಿಗೆ ಸ್ವಾವಲಂಬಿ ಬದುಕು ನಡೆಸಲು ದಾರಿ ಮಾಡಿಕೊಟ್ಟವರು. 2004-05ರಲ್ಲಿ ಬಿಪಿಎಡ್ ಶಿಕ್ಷಣವನ್ನ ಪ್ರಾರಂಭಿಸಿ ಅನೇಕ ನಿರುದ್ಯೋಗಿ ಯುವಕರು ಪ್ರೌಢಶಾಲಾ ಶಿಕ್ಷಕರಾಗುವಂತೆ ಮಾಡಿದವರು. ತದನಂತರ 2005-07ರಲ್ಲಿ ಬಿಇಡಿ ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿಟ್ಟ ಇವರು 2017-18ರಲ್ಲಿ ಏಕಲವ್ಯ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯವನ್ನು ಸ್ಥಾಪಿಸಿ ಗ್ರಾಮೀಣ ಭಾಗದ ಅನೇಕ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಹಾಗೂ ಅವರಿಗೆ ಆರ್ಥಿಕ ಪ್ರೋತ್ಸಾಹ ನೀಡುವಲ್ಲಿ ಸಫಲರಾದವರು. ಮಕ್ಕಳ ಭವಿಷ್ಯದ ಉದಾರತೆಗಾಗಿ ಇತ್ತೀಚೆಗೆ ಅವರಿಗೊಂದು ಪೆಟ್ರೋಲ್ ಬಂಕ್ ಕೂಡ ನಿರ್ಮಿಸಿ ಸಾಧಾರಣ ರೈತಾಪಿ ಕುಟುಂಬದಿಂದ ಇದೀಗ ಶ್ರೀಮಂತಿಕೆಯ ಮೈಲುಗಲ್ಲು ದಾಟಿದ್ದಾರೆ. ಬದುಕಲು ಬಿಡು ಎಂಬ ಮಾತಿನಂತೆ ಅನೇಕ ಜನ ಬಡ ವಿದ್ಯಾರ್ಥಿಗಳಿಗೆ ಸ್ವತಃ ತಾವೇ ಕಾಲೇಜು ಶಿಕ್ಷಣಕ್ಕೆ ಶುಲ್ಕವನ್ನ ಭರಿಸಿ ಅವರ ಬದುಕಿಗೆ ಬೆಳಕಾದವರು ಶ್ರೀ ರಾಮಣ್ಣ ಗಸ್ತಿಯವರು. ಇದಲ್ಲದೆ ಗ್ರಾಮ ಪಂಚಾಯತ್ಗೆ 1996-97ನೇ ಸಾಲಿನಲ್ಲಿ ಉಪಾಧ್ಯಕ್ಷರಾಗಿ 2004ರಲ್ಲಿ ಅಧ್ಯಕ್ಷರಾಗಿ ಅನೇಕ ಸಾಮಾಜಿಕ ಕಾರ್ಯಗಳಿಗೆ ಆಡಳಿತಾತ್ಮಕ ಬದಲಾವಣೆಗಳಿಗೆ ಸಾಕ್ಷಿಯಾಗಿ ಕಾಯಕದಲ್ಲಿ ಮುತುವರ್ಜಿ ವಹಿಸಿ ಅಭಿವೃದ್ಧಿ ಕಾರ್ಯಗಳಿಗೆ ಕನ್ನಡಿಯಾದವರು. ಇವರ ನಿರಂತರ ಕ್ರಿಯಾಶೀಲತೆ, ಶಿಕ್ಷಣದ ಮೇಲಿನ ಪ್ರೀತಿ, ಯುವಕರನ್ನು ಪ್ರೋತ್ಸಾಹಿಸುವ ಉದಾರ ಮನಸ್ಸು, ಕುಟುಂಬದ ಶಿಸ್ತು, ಕಾಯಕ ಶ್ರದ್ಧೆ, ಪ್ರಾಮಾಣಿಕ ಪ್ರಯತ್ನಗಳು ಇವರನ್ನು ಇಂದಿಗೆ ಉತ್ತರೋತ್ತರವಾಗಿ ಬೆಳೆಯುವಂತೆ ಮಾಡಿದ್ದು ಹೆಮ್ಮೆಯ ಸಂಗತಿ. ಇಂತಹ ಶ್ರೀ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿ ಪುರಸ್ಕೃತರಾದ ಹಾರುಗೆರೆಯ ದೈಹಿಕ ಶಿಕ್ಷಣ ಪಿತಾಮಹ ಎಂದೆನಿಸಿಕೊಂಡಿರುವ ಶ್ರೀಯುತ ರಾಮಣ್ಣ ಗಸ್ತಿ ಅವರಿಗೊಂದು ನಮ್ಮದೊಂದು ಸಲಾಂ.